ನಮಸ್ಕಾರ ರೀ ಸರ. ನಮಸ್ಕಾರ ರೀ ಸಾಗರ್ ಹುದ್ದಾರ್ ಅವ್ರ. ನೀವು ನೋಡಕ್ ಸೇಮ್ ರಾಜ್ಕುಮಾರ್ ಸರ್ ಥರ ಇದೀರಿ, ಡಾಕ್ಟರ್ ರಾಜ್ಕುಮಾರ್ ಅವ್ರಂಗ್ರಿ. ಹೌದಾ? ನೀವೇನು ಅವ್ರ ಅಭಿಮಾನಿನೋ ಏನು ಅವ್ರಂಗ ಫಾಲೋ ಮಾಡ್ತಿರೋ ಅವ್ರಂಗ ಅವ್ರ ವ್ಯಕ್ತಿತ್ವನ ಹೆಂಗ್ರಿ? ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಭಿಮಾನಿನೂ ಹೌದು. ಹಾಂ ರೀ. ಮತ್ತು ಅವರ ಹಲವಾರು ಚಲನಚಿತ್ರಗಳನ್ನು ನೋಡೇನಿ. ಹಾಂ ರೀ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಅವ್ರ ಚಲನಚಿತ್ರಗಳು ನನಗೆ ತುಂಬ ಇಷ್ಟವಾದದ್ದು. ಹಾಂ ರೀ. ಹೀಗಾಗಿ ಅವರ ಹಾಡುಗಳು ಅಂದ್ರೆ ಭಾಳ ಇಷ್ಟ ನನಗೆ. ಹೀಗಾಗಿ ನನಗೆ ಬಿಡುವಿದ್ದಾಗ ಸ್ವಲ್ಪ ಅವ್ರ ಹಾಡುಗಳನ್ನು ಮೆಲುಕು ಹಾಕ್ತಿರ್ತೀನಿ. ಹಾಂ ರೀ. ಹಾಗೆ ಒಂದು ಹಾಡೋನು ಕೂಡ ಈಗ ಹಾಡು ಬಯಸ್ತೀನಿ ನಾನು. ಹಾಂ ರೀ. ನೀವು ಕೇಳ್ಕೋಬಹುದು. ಯಾವ್ದು ಹಾಡು ಹಾಡತ್ತೀರಿ? ಯಾವುದು ಇದು ಯಾವ ಹಾಡನ್ನ ನೀವು ಹಾಡ್ತೀರಿ? ಅದು ಶ್ರುತಿ ಸೇರಿದಾಗ ಹಾಡ್ರಿ ನೋಡು ನೀವು. ರಾಜ್ಕುಮಾರ್ ಅವರು ಬಹಳ ವೇದನೆಯಿಂದ ಹಾಡಿರ್ತಕ್ಕಂಥ ಹಾಡು. ನನಗೇನು ಅವರಂತ ವೇದನೆ ಇಲ್ಲ, ಆ ಸನ್ನಿವೇಶ ನನಗೆ ಬಂದಿಲ್ಲ. ಒಟ್ಟಿನಲ್ಲಿ ಆ ಹಾಡು ಏನೋ ಒಂಥರ ನನ್ಗೆ ಇಷ್ಟವಾದ ಹಾಡ್ರಿ ನೋಡೋಣ ಹೆಂಗೆ ನೀವು ನಿಮ್ಮ ಅಭಿಮಾನವನ್ನು ಹೆಂಗೆ ವ್ಯಕ್ತಪಡಿಸ್ತೀರಿ ನೋಡೋಣ ನಾವು. ಹಾಡ್ರಿ, ಶುರು ಮಾಡ್ರಿ. ಹಾಡ್ತೀನಿ. ನಗಲಾರದೆ ಆಳಲಾರದೆ ತೊಳಲಾಡಿದೆ ಜೀವ, ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ, ಬರಿ ಮಾತಲಿ ಹೇಳಲಾಗದು ಮನದಾಳದ ನೋವ, ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ, ಏನೇನು ವೇಷ ಮಾತಲ್ಲಿ ಮೋಷ, ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ, ಏನೇನು ವೇಷ ಮಾತಲ್ಲಿ ಮೋಷ, ಆ ಮಾತನೆಲ್ಲ ನಿಜವೆಂದು ನಂಬಿ, ಆ ಮಾತನೆಲ್ಲ ನಿಜವೆಂದು ನಂಬಿ, ಮನದಾಸೆಯೇ ಮಣ್ಣಾಯಿತೇ, ಮನದಾಸೆಯೇ ಮಣ್ಣಾಯಿತೆ, ಮನ ನೆಮ್ಮದಿ ದೂರಾಯಿತೆ, ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ, ಬರಿ ಮಾತಲಿ ಹೇಳಲಾಗದು ಮನದಾಳದ ನೋವ, ನಿಜವಾದ ಸ್ನೇಹ ನಿಜವಾದ ಪ್ರೇಮ, ಅನುರಾಗವನ್ನೇ ಬಲ್ಲೋರು ಇಲ್ಲ, ನಿಜವಾದ ಸ್ನೇಹ ನಿಜವಾದ ಪ್ರೇಮ, ಅನುರಾಗವನ್ನೇ ಬಲ್ಲೋರು ಇಲ್ಲ, ಬಾಳಲ್ಲಿ ನಟನೆ ಹೀಗೆ ಕಾಣೆ, ಬಾಳಲ್ಲಿ ನಟನೆ ಹೀಗೆ ಕಾಣೆ, ಬದುಕಲ್ಲಿಯೇ ಹುಡುಗಾಟವೇ, ಬದುಕಲ್ಲಿಯೇ ಹುಡುಗಾಟವೇ, ಈ ಆಟಕ್ಕೆ ಕೊನೆಯಿಲ್ಲವೇ, ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ, ಬರಿ ಮಾತಲಿ ಹೇಳಲಾಗದು ಮನದಾಳದ ನೋವ.
ಭಾರಿ ಸೂಪರಾಗಿ ಹೇಳ್ರಿ. ಹೌದಾ? ಹಾಂ ರೀ. ಇಲ್ಲ ರಾಜ್ಕುಮಾರ್ ಅಭಿಮಾನಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ಅಂತ ಹೇಳಿ. ಅಲ್ಲ ನೀವು ಕಾಲೇಜ್ ದಿನದೊಳಗೆ ನೀವು ಡ್ರೆಸ್ಸಿಂಗ್ ಸೆನ್ಸ್ ಅದು ಎಲ್ಲ ಸೇಮ್ ರಾಜ್ಕುಮಾರ್ ಅವ್ರ ಥರ ಹಾಕೋತಿದ್ರಿ? ಹೌದು. ಹೌದ್ರಿ. ನಾ ಅವ್ರ ಹಾಗೆ ಉಡುಪು ಧರಿಸ್ಕೊಳ್ತಾ ಇದ್ನಿ, ಅವ್ರ ಹಾಗೆ ವ್ಯಾಯಾಮ ಮಾಡ್ತಾ ಇದ್ದಿದ್ನಿ, ಹಾಂ ರೀ. ಅವ್ರ ಹಾಗೆ ಮಾತಾಡ್ತಾ ಇದ್ನಿ, ನಡೀತಾ ಇದ್ನಿ ಅವ್ರ ಹಾಗೆ. ಒಂಥರ ಸಾಮಾನ್ಯವಾದಂತ ಒಂದು ಆಕ್ಟಿಂಗ್ ಮಾಡ್ತಿದ್ನಿ ಅವಾಗ. ಅಂದ್ರೆ ನಿಮ್ಮ ಆದರ್ಶ ವ್ಯಕ್ತಿ ಅವರ ಅದೊಂದು ನನ್ನ ಕಲೆ ಹುಚ್ಚು ಅಂತ ಹೇಳ್ಬೋದು. ನೀವು ಆಕ್ಟಿಂಗ್ ಸಿನಿಮಾ ಕಡೆ ಹೋಗ್ಬೇಕು ಅಂತ ನಿಮಗೂ ಆಸೆ ಐತಾ ಯಾವಾಗಾದ್ರು? ಹಾಂ, ಹಾಂ ನಾ PUC ದ್ವಿತೀಯ ವರ್ಷದಲ್ಲಿ ಇದ್ದಾಗ ಹಾಂ ರೀ. ಒಬ್ಬರು ಶಂಕರ್ ಸುಗತೆ ಅಂತ ಹೇಳಿ ಹಾಂ ರೀ. ಅವರು ಬಾದಾಮಿ ತಾಲೂಕು ಜಾಲಿ ಹಾದಾರ ಅವರು. ಹಾಂ ರೀ. ಅವರು ನಮ್ಮ ಗೋಕಾಕ್ ನಗರಕ್ಕೆ, ಹಾಂ ರೀ. ನಮ್ಮ ಸುಂದರವಾದಂಥ ನಗರ ಗೋಕಾಕ್ ಅಂದ್ರೆ ಹಾಂ ರೀ. ಹಾಂ ಅದು ಗೋವಿನ ಆಕಾರದಲ್ಲಿ ಇದ್ದಂತ ನಗರ, ಅದಕ್ಕೆ ಗೋಕಾಕ್ ಅಂತ ಮೂಲವಾದಂತ ಹೆಸರು ಬಂದೈತಿ. ಹಾಂ ರೀ. ಆ ಸಂದರ್ಭದಾಗ ಹೆಣ್ಣು ಮಿಚ್ಚಿದ ತಿಮ್ಮಣ್ಣ ಅಂತ ಒಂದು ಚಿತ್ರೀಕರಣ ಮಾಡ್ತಾ ಇದ್ರು. ಹಾಂ ರೀ. ಅದರಲ್ಲಿ ನಾನು ಒಂದು ಚಿಕ್ಕ ಪಾತ್ರನ ಹಾಂ ರೀ. ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಕೆಲವು ದಿನದಲ್ಲಿ ಆ ಒಂದು ಸನ್ನಿವೇಶ ಮುಕ್ತಾಯಗೊಂಡಿತ್ತು ಅವ್ರ ಅನಿವಾರ್ಯ ಕಾರಣದಿಂದ. ಹೀಗಾಗಿ ಕಲೆಯಲ್ಲಿ ನನಗೆ ಅವಕಾಶನ ಸಿಗಲಿಲ್ಲ. ಹೀಗೆ ಇಷ್ಟೇ ನಾನು ಹೇಳಲಿಕ್ಕೆ ಇಷ್ಟ.